ಆಲ್ಮೋಸ್ಟ್ ಈಗ ಅರಕಲಕೋಟೆ ರೋಡಲ್ಲಿದ್ದೀವಿ. ಇಲ್ಲಿಂದ ಅರೌಂಡ್ 100 ಕಿಲೋಮೀಟರ್. ಮಡಿಕೇರಿ, ಮೈಸೂರು, ವಿರಾಜಪೇಟೆ. ಮಾನ್ಸೂನ್ ರಶ್ ಸ್ಟಾರ್ಟೆಡ್, ಬಟ್ ಇಲ್ಲಿ ಮಳೆ ಇಲ್ಲ, ಏನಿಲ್ಲ ಮಡಿಕೇರಿಯಲ್ಲಿ. ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರೇ ಎಷ್ಟೋ ಬೆಸ್ಟ್ ಅನ್ನಿಸ್ತಾ ಇದೆ. ಶನಿವಾರ ಸಂಜೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇನ್ನೂ 32 ಕಿಲೋಮೀಟರ್ಸ್ ರಿಮೈಂಡಿಂಗ್ ಇದೆ ಡೆಸ್ಟಿನೇಷನ್ನು. ಬೆಂಗಳೂರಲ್ಲಿ 2-3 ದಿನದಿಂದ ಸಖತ್ ಮಳೆ ಬಂದಿದೆ, ಬಟ್ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ವೆದರ್ ಏನೂ ಚೆನ್ನಾಗಿಲ್ಲ. ಅವ್ರು ಬರಲಿ ಇರೋ. ಒಂಥರ ಆಫ್ ರೋಡ್ ಇದ್ದಂಗಿದೆ ಇದು, ಬಟ್ ಅಷ್ಟೊಂದೇನು ರಿಸ್ಕ್ ಇಲ್ಲ, ಹೋಗ್ಬೋದು. ಎಲ್ಲ ಗಾಡಿಗಳು ಹೋಗಿದೆ. ಒಬ್ಬರು ಫ್ರೆಂಡ್ ಜಾಯ್ನ್ ಆಗ್ತಾ ಇದ್ದಾರೆ ಆಫ್ ರೋಡು ಬುಲೆಟ್ಟು. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಆಫ್ ರೋಡ್ ಎಂಡ್ ಆಗಿದೆ. ಇಲ್ಲಿಂದ ಸಿಮೆಂಟ್ ರೋಡ್ ಮಾಡಿದ್ದಾರೆ ಹೊಸದಾಗಿ. ಬಟ್ ವೆದರ್ ಚೆನ್ನಾಗಿದೆ, ಮಸ್ತ್ ಇರೋದು ಗುರು. ಅಲ್ಲಿ 2 ಫಾಲ್ಸ್ ಇತ್ತು, ಅದು ನೀರೇ ಇಲ್ಲ ನೋಡು ಅದ್ರಲ್ಲಿ. ಸಕ್ಕದಾಯ್ತು.
ಅಲ್ಲಿ ನೋಡ್ರೆ ಅಲ್ಲಿ ಮಕ್ಕಳ ಗುಂಡಿ ಬೆಟ್ಟ ಅಂತ ಅಂದ್ಬಿಟ್ಟು ಅಲ್ಲೊಂದು ಬೋರ್ಡ್ ಹಾಕಿದ್ರು. ಹಾಂ ಹೌದು. 5 ಕಿಲೋಮೀಟ್ರ್ ಅದು ಫುಲ್ ಪೀಕ್ ಪಾಯಿಂಟ್. ಅಲ್ಲಿಂದ ಫುಲ್ಲು ಎಲ್ಲ ಕಾಣಿಸುತ್ತೆ. ಹೋಗೋಣ ಅಲ್ಗೂ. ಟಾಪಿಕ್ ಬೈಕ್ ಹೋಗುತ್ತಾ? ಹೋಗೋಣ. ಮೋಸ್ಟ್ಲಿ ಎಲ್ಲೂ ಹೋಗೋದು ಬೇಡ, ರಿಟರ್ನ್ ಆಗ್ಬಿಡೋಣ ಇವತ್ತು. ರಿಟರ್ನ್ ಆಗ್ಬಿಡೋಣ ಇವತ್ತೇನ? ಅದೇನೋ ತಡಿಯಾಂಡ ಮಳೆ ಹೇಳ್ದಲ್ಲ. ಏನಿಲ್ಲ ವೆದರು, ಸುಮ್ಮನೆ ಹೋಗು ವೇಸ್ಟು. ನೋಡು ಏನು ಮಾಡ್ತೀವಿ. ತುಂಬ ಚೆನ್ನಾಗಿದೆ ಇದು. ಬಟ್ ಏನು ಪ್ರಾಬ್ಲಮ್ ಅಂದರೆ ಮಳೆ ಆಗಿಲ್ಲ, ಅದೊಂದರಿಂದ ಸ್ವಲ್ಪ ವೆದರ್ ಏನು ಅಷ್ಟು ಖುಷಿ ಕೊಡ್ತಾ ಇಲ್ಲ. ಬಟ್ ಮಳೆ ಆಗಿರುತ್ತೆ ಅಂದ್ಕೊಂಡ್ವಿ, ಮಳೆನೇ ಆಗಿಲ್ಲ ಇಲ್ಲಿ. ಸರ್ ಹೌದಾ? ಬಟ್ ಬೆಂಗಳೂರಲ್ಲೇ ತುಂಬ ಮಳೆ ಆಗ್ತದೆ, ಇಲ್ಲೇ ಮಳೆ ಆಗಿಲ್ಲ. ಹಾಂ, ಅಲ್ಲಿ ನೋಡಿ, ಅಲ್ಲಿ ಬರೀ ಸಿಮೆಂಟು, ಅಲ್ಲೇ ಮಳೆ ಆಗ್ತದೆ. ಅಲ್ಲೊಂದು ಸ್ಮಾಲ್ ದಾರಿ ಕಾಣಿಸ್ತಾ ಇದೆ, ಎಲ್ಲೋಗುತ್ತೆ ಅಂತ ಟ್ರೈ ಮಾಡೋಣ ಬನ್ನಿ. ಆಫ್ ರೋಡ್ ಥರ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಗೋ. ಒಂಥರ ಆಫ್ ರೋಡ್ ಟ್ರೈ ಮಾಡ್ತಾ ಇದ್ದೀನಿ, ಗುಡ್ಡದ ಮೇಲೆ ಹೋಗುತ್ತಾ ಅಂತ. ನೋಡುವ ಏನಾಗತ್ತೆ. ಸೊ ಆಫ್ ರೋಡ್ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ದಾರಿ ಹೋದಷ್ಟು ದೂರ ಹೋಗ್ತಾನೆ ಇದೆ. ಸೊ ಮುಂದೆ ಕಾಣಿಸ್ತಾ ಇದೆ ನನಗೆ ದಾರಿ, ಇನ್ನೂ ಸಾಕು ಟ್ರೈ ಮಾಡಿದ್ದು.
ವಾಪಸ್ ಹೋಗೋಣ ಅಂತ ಯೋಚನೆ. ಸೊ ಆಫ್ ರೋಡ್ ಈ ಕಡೆ ಬಂದರೆ ಟ್ರೈ ಮಾಡಿ, ತುಂಬ ಥ್ರಿಲ್ಲಿಂಗ್ ಆಗಿದೆ. ರೋಡ್ ಮಾತ್ರ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು. ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ. ಅಲ್ಲಿಗೆ ಹೋಗ್ಬೋದು, ಇನ್ನು ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೋದು.